ಪ್ರಿಯ ವೀಕ್ಷಕ ಬಾಂಧವರೇ, ನಾನೀಗ ಬಂದಿರುವುದು ಗುಮ್ಮಟನಗರಿ ಬಿಜಾಪುರ ಅಥವಾ ವಿಜಯಪುರ ಅಂತಾರಲ್ಲ, ಆ ಒಂದು ವಿಜಯಪುರಕ್ಕೆ ಬಂದು ನಾನು ಈಗ ಮಹಾನ್ ಕಲಾವಿದೆಯಾಗಿ ಬೆಳೆದಿದ್ದಾರೆ ಅಂಥ ಒಂದು ಶಾರದಾ ಮಾತೆಯ ಒಂದು ಸೇವೆಗೈಯುತ್ತಿರುವ ಈ ಒಂದು ಕಲಾವಿದೆ ಸನ್ಮಾನೀಯ ಕಲಾವಿದೆಯರ ಮನೆಗೆ ಬಂದಿದ್ದೇನೆ ವಿಜಯಪುರದಲ್ಲಿ. ಅವರು ಯಾಕೆ ಬಂದಿದ್ದೇನಪ್ಪ ಅಂದರು, ಅವರು ಈ ಕಲೆಯ ಒಂದು ಶಾರದಾ ದೇವಿಯ ಒಂದು ಸೇವೆ ಮಾಡಲಿಕ್ಕೆ ಅವರು ನನಗೆ ಗೊತ್ತೇ ಇರಲಿಲ್ಲ. ಇಂಥ ಒಂದು ಸೇವೆಗೆ ನಾ ಬರ್ತನು, ಇಂತಿಂಥ ಒಂದು ದೊಡ್ಡವ್ರ ಕಲಾವಿದರ ಜೊತೆ ನಾನು ಹಾಡ್ತನು, ಅವ್ರ ಜೊತೆ ಡ್ಯಾನ್ಸ್ ಮಾಡ್ತನು, ನನ್ನ ಕಲಾಭಿಮಾನಿಗಳನ್ನು ನಾನು ಮನರಂಜಿಸ್ತನು, ಅವ್ರು ಖುಷಿಪಡಿಸ್ತನು. ಅವ್ರು ಖುಷಿಪಡಿಸಿ ಚಪ್ಪಾಳೆಗಳನ್ನ ಗಿಟ್ಟಿಸ್ಕೊಂಡು ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತನು, ನಾನು ಆರೋಗ್ಯವಂತಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತನು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಇರುವಂಥ ಒಂದು ಸನ್ಮಾನೀಯ ಕಲಾವಿದೆ. ಅವರು ವಿಜಯಪುರದಲ್ಲಿ ವಾಸ ಅವರು ಇದೆ. ಆ ವಿಜಯಪುರದಲ್ಲಿ ಇರುವ ವಿಜಯಲಕ್ಷ್ಮಿ ಅನ್ಬೋದು. ಅವ್ರಿಗೆ ಶ್ರೀಮತಿ ಲಕ್ಷ್ಮೀ ಬಿಜಾಪುರ ಅಂತ ಹೇಳಿ ಕರೀತಾರೆ. ಆದರೆ ನಾವು ಅವ್ರಿಗೆ ಇವತ್ತಿನ ದಿವಸದ ಅಭಿಮಾನದಿಂದ, ಗೌರವದಿಂದ, ಪ್ರೀತಿಯಿಂದ ಅವ್ರಿಗೆ ವಿಜಯಲಕ್ಷ್ಮಿ ಬಿಜಾಪುರ ಅಂತ ಹೇಳಿ ನಾವು ಇವತ್ತು ಈ ಸಂದರ್ಭದಾಗ ಅವ್ರಿಗೊಂದು ಹೆಸರು ನಾವು ಪ್ರೀತಿಯಿಂದ ಕೊಡ್ತೀವಿ. ಅವರು ವಿಜಯಪುರದಲ್ಲಿದ್ದು ವಿಜಯಲಕ್ಷ್ಮಿಯಾಗಿ ಸೌಂದರ್ಯ ಲಕ್ಷ್ಮಿಯಾಗಿ ಅವರು ಎಲ್ಲರನ್ನೂ ರಂಜಿಸಲಿ, ಖುಷಿಪಡಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವೀಕ್ಷಕ ಬಾಂಧವರೇ ನಮಗೂ ಅವರು ಥ್ಯಾಂಕ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ವೀಕ್ಷಕ ಬಾಂಧವರೇ, ನಾನೀಗ ನಿಮ್ಮ ಅಶೋಕ್ ಕೋತಾತನ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ಕೋರುವ ಸುಸ್ವಾಗತಗಳು. ಈಗ ನಾನು ವಿಜಯಪುರ ಲಕ್ಷ್ಮಿ ಸನ್ಮಾನೀಯ ಕಲಾವಿದೆ ವಿಜಯಪುರ ಲಕ್ಷ್ಮಿ ಅವರ ಮನೆಗೆ ಬಂದು ಅವರ ಸಂದರ್ಶನ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಅವರಿಗೆ ಅವ್ರ ಹೆಸರನ್ನು ಕೇಳ್ತನು. ಅವ್ರ ಕಲಾವಿದೆಯಾಗಿ ಕಷ್ಟದಲ್ಲಿ ಜೀವನದ ಬೆಳೆದು ಬಂದಂಥ ಅವ್ರ ದಾರಿ ಎಂಥದ್ದು ಅಂಥೇಳಿ ಪೂರ್ತಿಯಾಗಿ ನಾನು ಕೇಳ್ಕೊತನು. ಅವ್ರ ಸಂದರ್ಶನ ಮಾಡ್ತಾನು, ಅವ್ರನ್ನ ಮಾತಾಡಿಸ್ತಾನೆ. ಈಗ ದಯವಿಟ್ಟು ಅವ್ರಿಗೆ ನಮಸ್ಕಾರಗಳು ಸಲ್ಲಿಸ್ತಾ ಇದ್ದೀನಿ. ಈಗ ನಮಸ್ತೆ ಸರ್. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಇನ್ನೊಂದು ಸಲ ನಮ್ಮ ವೀಕ್ಷಕ ಬಾಂಧವರಿಗೆ ಪ್ರೀತಿಯಿಂದ ತಮ್ಮ ಹೆಸರನ್ನ ಪೂರ್ತಿಯಾಗಿ ದಯವಿಟ್ಟು ಹೇಳಬೇಕು. ನನ್ನ ಹೆಸರು ಲಕ್ಷ್ಮಿ ಬರಾಡೆ ಅಂತ, ನಮ್ಮೂರು ಬಿಜಾಪುರ. ಅದಕ್ಕೆ ಲಕ್ಷ್ಮಿ ಸ್ವೀಟ್ ಶಾರ್ಟ್ ಆಗಿ ಲಕ್ಷ್ಮಿ ಬಿಜಾಪುರ ಅಂತ ಕರೀತಾರೆ. ಬೆಸ್ಟ್. ಲಕ್ಷ್ಮಿ ಬಿಜಾಪುರ ಅವರು ತಮ್ಮ ಹೆಸರನ್ನು ಅತಿ ಗೌರವದಿಂದ ನಮ್ಮ ಅಶೋಕ್ ಯೂಟ್ಯೂಬ್ ಚಾನಲ್ಗೆ ನಾವು ಕೇಳಿದಾಗ ಪ್ರೀತಿಯಿಂದ ಅತಿ ಅಭಿಮಾನದಿಂದ ಹೇಳಿದರು. ಅದಕ್ಕೆ ಈಗ ಅವರು ಈ ಕಲಾವಿದೆಯಾಗಿ ಬೆಳೆಯಲಿಕ್ಕೆ ಎಂಥ ಒಂದು ಸ್ಫೂರ್ತಿ, ಅವ್ರಿಗೆ ಹಿನ್ನೆಲೆ ಏನು ಅಂತೇಳಿ ಕೇಳ್ತಾ ಇದ್ದೀನಿ. ಅಂದರೆ ಈ ಮಟ್ಟಿಗೆ ನಾನು ಬರ್ಬೇಕಂತಂದ್ರೆ ಒಂದು ನಮ್ಮ ಅಜ್ಜಿ, ಒಂದು ನಮ್ಮ ಮನೆ ಫ್ಯಾಮ್ಲಿ ಸಪೋರ್ಟಿಂಗು, ಒಂದು ಬೇರೆ ಬೇರೆ ಕಲಾವಿದ್ರ ಹೆಸರು ಹೇಳ್ಬೇಕಂತಂದ್ರೆ ಪರ್ಶನ್ ಆಗಲಿ, ಮ್ಯೂಸಿಕ್ ಮೈಲಾರಿ ಆಗಲಿ, ಗೋಪಾಲ್ ಇಂಚಿಗೇರಿ ಆಗಲಿ, ಇವರೆಲ್ಲ ನನ್ನ ಸಪೋರ್ಟಿಂಗ್. ಓಹೋ, ಅಂತ ಒಂದು ಸ್ಟೇಜ್ ಟೈಗರ್ಗಳದಾರಲ್ಲ ಅವರು. ಯಾರು? ನಮ್ಮ ಪರ್ಸು ಸರ್, ಸನ್ಮಾನ್ಯ ಪರ್ಸು ಸರ್ ಕೋಲೂರು ಅವರು. ಬೆಸ್ಟ್ ಅವ್ರು ಬರೀತಾರು ಮತ್ತು ಸಿಂಗಿಂಗ್ ಮಾಡ್ತಾರೆ. ಅಂಥವ್ರೆಲ್ಲ ಅಭಿಮಾನ, ಅವರು ಸಪೋರ್ಟ್ ನಿಮಗೆ ಸಿಕ್ತು. ಮತ್ತು ಮ್ಯೂಸಿಕ್ ಮೈಲಾರಿ ಸರ್ ಅವರು, ಮುಂದೆ ನಮ್ಮ ಮಾಳು ನಿಪ್ನಾಳ್ ಸರ್ ಅವರು, ಸನ್ಮಾನ್ಯ ಮಾಳು ನಿಪ್ನಾಳ್ ಸರ್ ಅವರು ಒಳ್ಳೆ ಅವರು ಹೆಸರುವಾಸಿ. ಅಂಥವ್ರ ಸಪೋರ್ಟ್ ನಿಮಗೆ ಸಿಕ್ತು. ಸ್ಟೇಜ್ ಮೇಲೆ ಬರ್ಲಾಕ ಅವರು ನಿಮ್ಮನ್ನ ಕರ್ಕೊಂಡು ಅವರೆಲ್ಲ ನಿಮ್ಗೆ ಒಟ್ಟುಗೂಡಿಸಿ ನಿಮ್ಮನ್ನ ಆ ಒಂದು ಕಲೆಯನ್ನ ಬಿಂಬಿಸ್ಲಕ್ಕ ಕಾರಣೀಭೂತರ. ಮತ್ತು ಇನ್ನೂ ಒಬ್ರು ಕೆಲವೊಬ್ರು ಯಾರು ಹೆಸರು ಹೇಳ್ರಿ, ಇನ್ನೊಬ್ರು ಜಮಖಂಡಿ ಅವ್ರು ಯಾರು? ವೀರು ಸರ್, ಸನ್ಮಾನ್ಯ ವೀರು ಜಮಖಂಡಿ ಸರ್, ಅವ್ರ ಬಗ್ಗೆನೂ ಹೇಳ್ರಿ ನೀವು. ಮುತ್ತು ಹಳ್ಯಾಳ. ಇವ್ರು ಮುತ್ತು ಹಳ್ಯಾಳಿ ಸರ್, ಸನ್ಮಾನ್ಯ ಮುತ್ತು ಹಳ್ಯಾಳ ಸರ್, ಇವರೆಲ್ಲ ನಿಮಗೆ ಯಾವಾಗಲೂ ಸ್ಟೇಜ್ ಮೇಲೆ ಬಹಳಷ್ಟು ಸಪೋರ್ಟ್ ಕೊಟ್ಟರು. ಅದಕ್ಕೆ ಬೆಳಿಲಾಕ ನಿಮಗೊಂದು ಸಾಧ್ಯ ಆಯ್ತು ಅಂತ ಹೇಳಿದ್ರು. ಇನ್ನು ಮುಂದೆ ಮತ್ತೊಬ್ರು ಹೇಳ್ರಿ, ಗೋಪಾಲ್ ಸರ್, ಸನ್ಮಾನ್ಯ ಗೋಪಾಲ್ ಸರ್ ಹಿಂಚಗೇರಿ, ಕಲಾ ಸಿಂಚನ ಮೆಲೋಡೀಸ್, ಅವರು ಕೂಡ ನಿಮಗೆ ಭಾಳ ಸಪೋರ್ಟ್ ಕೊಟ್ಟರು ಅಂತ ಹೇಳಿ ನಾವು ಕೇಳ್ತಿದ್ವಿ. ಹೌದಲ್ಲ? ನಿಮ್ಮ ಸ್ಟೇಜ್ ಮೇಲೆ ಆಗಾಗ ನಾವು ನೋಡ್ತೀವಿ. ಯಾವುದು ನಿಮ್ಮ ಯೂಟ್ಯೂಬ್ ಚಾನಲ್, ನಿಮ್ದು ಒಂದು ಯೂಟ್ಯೂಬ್ ಚಾನಲ್ ಅದ. ಹೌದು, ಅದ್ರ ಬಗ್ಗೆನೂ ಮಾತಾಡೋಣ ಆಮೇಲೆ. ಈಗ
ಹಿಂಗೆಲ್ಲ ಕಲಾವಿದರಿಗೆ ನಿಮಗೆ ಸಪೋರ್ಟ್ ಕೊಟ್ಟು ಸ್ಟೇಜ್ ಮೇಲೆ ಕರೆದು ನಿಮಗೆ ಸ್ಟೇಜ್ ಭಯ ಹೋಗಿಸ್ಬಿಟ್ರು. ಹೌದಲ್ರಿ? ಹೌದು ಸರ್, ಸ್ಟೇಜ್ ಭಯ ಕಡಿಮೆ ಆಯ್ತು ನಿಮಗೆ, ಕಡಿಮೆ ಆಯ್ತು. ಹೌದು ಹೌದಲ್ರಿ? ಹೌದು. ಅದಕ್ಕೆ ಈಗ ಏನು ಮಾಡಬೇಕಾಗಿದೆ ಅಂದರೆ ನಿಮ್ಮನ್ನು ಇಷ್ಟು ಎತ್ತರಕ್ಕೆ ನಾವು ಕರ್ನಾಟಕದಾದ್ಯಂತ, ನಮ್ಮ ಭವ್ಯ ಕರ್ನಾಟಕದಾದ್ಯಂತ ನಿಮ್ಮ ಹೆಸರು ಈಗಾಗಲೇ ಯೂಟ್ಯೂಬ್ ಚಾನಲ್ದಾಗ 10 ಯೂಟ್ಯೂಬ್ ಚಾನಲ್ದಾಗ ನಿಮ್ಮ ಹಾಡುಗಳು ಅಥವಾ ನಟನೆ ಒಂದು ಕೌಶಲ್ಯ ಕೊಡ್ತೀರಿ. ಆ ಯಾರ್ದೋ ಹಾಡ ಬರೆದಿರ್ತಾರೋ, ಯಾರೋ ಹಾಡಿರ್ತಾರೋ, ಆ ಹಾಡಿಗೆ ನೀವು ಅದನ್ನು ಅಭಿನಯಿಸಿ ತೋರಿಸ್ತೀರಿ. ಅಭಿನಯ ಶಾರದೆಯಾಗಿ. ಅಭಿನಯ ಶಾರದೆ ನಮ್ಮ ಕರ್ನಾಟಕದಲ್ಲಿ ಇದ್ರು. ಅವರು ಯಾರು? ಅವ್ರ ನಂತರ ನಿಮಗೂ ಅಂತ ಒಂದು ಹೆಸರು ಬರಲಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ಡಾನ್ಸ್ ಇದು ಮಾಡ್ತಿದ್ರಲ್ಲ, ಅವರು ಅಭಿನಯ ಮಾಡ್ತಿದ್ರು. ಮಂಜುಳಾ ಅಂದು ಅವರು ಸನ್ಮಾನ್ಯ ಕಲಾವಿದೆ ಮಂಜುಳಾ ಅವರು ದೊಡ್ಡ ಹೆಸರು ಮಾಡಿದವರು. ಅದ್ರ ನಂತರ ನಮ್ಮ ಅಭಿನಯ ಶಾರದೆ ಅಂತ ಹೇಳಿ ಹೆಸರು ಬಂದದ್ದು ನಮ್ಮ ಅಭಿನಯ ಶಾರದೆ ತಾಯಿ ಜಯಂತಿ ಮೇಡಮ್ ಅವರು. ಜಯಂತಿ ಮೇಡಮ್ ಅವರು ಅಭಿನಯ ಶಾರದೆ. ಅದ್ರ ನಂತರ ನಿಮಗೂ ಒಂದು ಒಳ್ಳೆ ಪುರಸ್ಕಾರಗಳನ್ನ ತಗೊಂಡಿದ್ರಿ. ಈಗಾಗಲೇ ಸಾಕಷ್ಟು ಪುರಸ್ಕಾರಗಳ ಬಂದಾವ, ಪ್ರಶಸ್ತಿಗಳು ಬಂದಾವ, ಮುಂದ ಮೇಲಾಗಿ ಕಾಣಿಕೆಗಳು ಬಂದಾವ. ಅದ್ಭುತವಾದಂತ ನಮ್ಮ ಜ್ಞಾನ ನಿಧಿ ದೇವರ ಸಿದ್ದೇಶ್ವರ ಫೋಟೋ ಸಹ ನಿಮ್ಮ ಒಂದು ಈ ಕಾಣಿಕೆಯ ಒಂದು ಸಂಗ್ರಹದಲ್ಲಿ ಆ ಸಿದ್ದೇಶ್ವರ ದೇವರ ಫೋಟೋ ಅದ. ಅವರು ಕೂಡ ನಿಮಗೆ ಕಾಣಿಕೆಯಾಗಿ ಅಂತ ಒಂದು ಕೊಟ್ಟಾರ. ಇಂಥವು ಸಾಕಷ್ಟು ನೂರಾರು ಪ್ರಶಸ್ತಿಗಳು, ನೂರಾರು ಒಂದು ಕಾಣಿಕೆಗಳು ನಿಮ್ಗೆ ಈ ಕಲಾಭಿಮಾನಿಗಳು ಅಲ್ಲೆಲ್ಲ ಸ್ಟೇಜ್ ಮೇಲೆ ನಿಮಗೆ ಕೊಟ್ಟಾರ. ಅವಕ್ಕೆ ನೋಡಿದಾಗ ನಮಗೂ ಬಹಳ ಸಂತೋಷ ಅನಿಸ್ತದೆ. ಈ ಕಲಾವಿದೆ, ಈ ನಮ್ಮ ಸಹೋದರಿ ಇನ್ನೂ ಸಾಕಷ್ಟು ನಮ್ಮ ಕರ್ನಾಟಕದಾದ್ಯಂತ ಪೂರ್ತಿಯಾಗಿ ಬೆಳೆದ ಕಿಸಿಂದ ನಮಗೆ ನಮ್ಮ ವಿಜಯಪುರಕ್ಕೆ ವಿಜಯವನ್ನು ಸಾಧಿಸಿಕೊಟ್ರಲ್ಲ ಆಗಿನವರು. ಈಗ ನಮಗೂ ಈ ವಿಜಯಲಕ್ಷ್ಮಿಯಿಂದ ಕಲಾ ಒಂದು ಕ್ಷೇತ್ರದಲ್ಲಿ ಒಂದು ಶಾರದಾಂಬೆ ಒಂದು ಸೇವೆ ಮಾಡುವಂತ ಈ ಒಂದು ಕ್ಷೇತ್ರದಲ್ಲಿ ಅದಕ್ಕೆ ನಿಮಗೆ ಒಳ್ಳೆ ನಮ್ಮ ಕರ್ನಾಟಕದಾದ್ಯಂತ ಅಥವಾ ದೇಶದಾದ್ಯಂತ ನಿಮಗೆ ಒಳ್ಳೆ ಪುರಸ್ಕಾರಗಳು ಸಿಗಲಿ. ಇನ್ನೂ ಚಿಕ್ಕ ವಯಸ್ಸಿನವರದಿರಿ, ಇನ್ನೂ ಬೇಕಾದಷ್ಟು ನಿಮಗೆ ಅವಕಾಶಗಳದಾವು. ಸಾಕಷ್ಟು ಒಂದು ಈ ನಿಮ್ಮ ಸಂಗ್ರಹ ಬಳಗ ನಿಮಗೆ ಉದಾಹರಣೆ ನಿಮ್ಮ ಮಿತ್ರರು ಯಾರು ಸಹೋದರರು ಅಂತ ಹೇಳ್ತಿರಲಿಲ್ಲ, ಇದೇ ಹೇಳ್ರಿ ಮ್ಯೂಸಿಕ್ ಮೈಲಾರಿ ಅವರು, ಮುಂದೆ ಮುತ್ತು ಹಳ್ಯಾಳ್ ಸರ್, ಯಾರು ಜಮಖಂಡಿ ವೀರ ಸರ್ ಜಮಖಂಡಿ ಅವರು, ಮಾಳು ಸರ್ ನಿಪ್ನಾಳಣ್ಣ ಸಾಮಾನ್ಯ, ಮುಂದ ಇವರು ಬೊಂಬಟ್ ಬಸಣ್ಣ ಅವರು, ಮುಂದ ಇವರು ಇಲ್ಲಿ ಇಂಚಿಗೇರಿ ಸರ್ ಸುದೀಪ್ ಹೇಳವರ್ ನಮ್ಮ ಅತನಿಯವರು, ಸುದೀಪ್ ಹೇಳವರ್ ಅತನಿಯವರು ಬಹಳಷ್ಟು ಅದಾರ. ಇನ್ನೂ ಕೆಲವರು ಅದಾರ ಬರೆದು ಕೊಟ್ಟಾರ ಸಾಹಿತ್ಯಗಳನ್ನ. ಅವ್ರ ಬಗ್ಗೆನೂ ನಾ ಸನ್ಮಾನ್ಯ ಗೋಪಾಲ್ ಇಂಚಿಗೇರಿ ಸರ್, ಇವರೆಲ್ಲ ನಿಮಗೆ ಬಹಳಷ್ಟು ಈಗ ಕೊಟ್ಟಾರಲ್ಲ ಇಂಥ ಸಪೋರ್ಟ. ಅವ್ರ ಸಪೋರ್ಟ, ಆ ಶಾರದಾ ಮಾತೆಯ ಒಂದು ಆಶೀರ್ವಾದ, ಮತ್ತು ಈಗ ಹೇಳಿರಲ್ಲ ಇವರೆಲ್ಲ ಸಪೋರ್ಟ್ ನಿಮ್ಗೆ ಯಾವತ್ತೂ ಸಿಗ್ತಾ ಇರಲಿ ಅಂತ ಹೇಳಿ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ದಿಂದ ನಾವು ಆ ಪರಮಾತ್ಮನಲ್ಲಿ, ಆ ತಾಯಿ ಶಾರದೆಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಿಮ್ಮ ಸಲುವಾಗಿ. ಅದಕ್ಕೆ ಇನ್ನೂ ಮುಂದುವರಿಸ್ಬೇಕಂದ್ರೆ ನಿಮಗೊಂದು ಕ್ವಶನ್ ಕೇಳ್ತೀನಿ ನಾನು. ಅದಕ್ಕೆ ಏನು ಕೇಳ್ಬೇಕಪ್ಪ ಅಂದ್ರೆ, ಈ ಕಲೆಯ ಬಗ್ಗೆ ನಿಮಗೆ ಇದು ಒಂದು ಉಪಜೀವನಕ್ಕಾಗಿ ಸ್ಟೇಜ್ ಮೇಲೆ ಎಲ್ಲರಿಗೆ ನೀವು ಎಷ್ಟೋ ದುಃಖಗಳಿರ್ತಾವೆ, ಮನೆ ಕಷ್ಟಗಳಿರ್ತಾವೆ, ಅದ್ರನ್ನೆಲ್ಲ ಬಿಟ್ಟು ನೀವು ಈ ಸ್ಟೇಜ್ ಮೇಲೆ ಒಂದು ನಗಿಸೋದು ಅಥವಾ ಮನರಂಜನೆ ಮಾಡೋದು, ಕಷ್ಟಪಟ್ಟ ದುಃಖ ನೋವುಗಳು ಇದ್ರೂ ಅದನ್ನೆಲ್ಲ ಮರೆತು ನೀವು ಒಳ್ಳೆ ಕಂಠ ಸಿರಿಯನ್ನು ತಂದು ಕೋಗಿಲಿ ಕಂಠ ತರ ತೋರಿಸಿ ಹಾಡೋದು ಮಾಡ್ತಿರಲ್ಲ, ಅದು ನಿಮಗೆ ಹೆಂಗೆ ಅನಿಸ್ತದೆ ಸರ್? ನಾವು ನಮ್ಮ ಮುಖದಲ್ಲಿ ನಗು ಇದ್ರೆ ಬೇರೆಯವ್ರ ಮುಖದಲ್ಲಿ ನಗು ಇರ್ತೈತಿ. ನಾವು ಡಲ್ ಆಗಿ ಕೂತ್ರ ಅವರು ಡಲ್ ಆಗ್ತಾರ. ಜನಗಳು ನಗಿಸೋದೇ ನಮ್ದು ಗುರಿ. ಜನಗಳನ್ನ ನಗಿಸೋದು ಮತ್ತೆ ಅವ್ರಿಗೆ ಮನರಂಜನೆ, ಖುಷಿ ಪಡಿಸ್ಬೇಕು. ಖುಷಿ ಪಡಿಸಿ ನಿಮ್ಗೆ ಚಪ್ಪಾಳೆ ತಟ್ರಪ್ಪ ಅಂದ್ರೆ ಅವ್ರಿಗೆ ಆರೋಗ್ಯ ಸಿಗ್ತದೆ. ಹೌದು. ನಿಮಗೂ ಅದ್ರ ಒಂದು ನಾವು ಇಲ್ಲಿ ಬಂದ್ರೆ ಸ್ಟೇಜ್ ಮಾಡಿ ನಾವು ಸ್ಟೇಜ್ ವೇದಿಕೆಗೆ ಒಂದು ಸೌಭಾಗ್ಯ ಕೊಟ್ಟಿವಲ್ಲಪ್ಪ, ಖುಷಿ ಕೊಟ್ಟಿವಲ್ಲಪ್ಪ, ನಿಮಗೂ ಖುಷಿ. ಅವ್ರು ನಗ್ತಾರಲ್ಲ, ಅವ್ರು ಖುಷಿ ಪಡ್ತಾರಲ್ಲ, ಅದೇ ನಮ್ ಖುಷಿ. ಈಗ ನಿಮ್ಗೆ ಎಷ್ಟೋ ಕಲಾವಿದರಿಗೆ ಕೇಳ್ತಾನೋ, ಸ್ಟೇಜ್ ಮೇಲೆ ಈಗೆಲ್ಲ ಚಿತ್ರರಂಗ ಸಾಕಷ್ಟು ಆವಾಗಿನ ಥರ ಯಾಕೋ ಅದು ಕೆಲವೊಂದು ಸಿನಿಮಾಗೆ ಗೆಲ್ತಾವ. ಮತ್ತು ಈ ನಾಟಕ ಕ್ಷೇತ್ರದಂತೂ ಕಷ್ಟದಲ್ಲೇ ಇದಾರೆ ಪಾಪ ಅವರು ಕಲಾವಿದರು. ನಾಟಕ ಕ್ಷೇತ್ರದವ್ರು, ಅವರು ವೃತ್ತಿರಂಗದವರು, ವೃತ್ತಿರಂಗ ಭೂಮಿಯವರು. ಮತ್ತು ಈಗ ನೀವು ಏನು ಕಲೆ ಬಗ್ಗೆ ಇದರ ಬಗ್ಗೆ ಆಸೆ ಇಟ್ಕೊಂಡಾರಿ, ಇದ್ರ ಬಗ್ಗೆ ಭವಿಷ್ಯ ಇಟ್ಕೊಂಡಾರಿ,
ಇದನ್ನ ಹೆಂಗೆ ನಿಮ್ಮ ಜೀವನಕ್ಕೆ ಇದು ಭದ್ರತೆಯನ್ನು ಕೊಡ್ತದ, ಇದು ನಮಗೆ ಜೀವನಕ್ಕೆ ಗ್ಯಾರಂಟಿ ಭದ್ರತೆ ಕೊಡ್ತೈತೆ ಅಂತ ಹೇಳಿ ನಿಮಗೆ ಹೆಂಗೆ ಅನಿಸ್ತದ? ಇದು ಧೈರ್ಯ ಹೆಂಗೆ ಬರ್ತದೆ? ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ನಾವು. ನಮ್ದು ಏಜ್ ಇರುತ್ತನ ಅಷ್ಟೇ ನಾವು. ನಮ್ದು ಏಜ್ ಇರುತ್ತನ ಅಷ್ಟೇ ನಾವು ಶಾಶ್ವತ. ಯಾರು ಡಿಫೆಂಡ್ ಆಗಿರಕ್ ಹೋಗ್ಬೇಡ್ರಿ. ಯಾಕಂದ್ರೆ ಹೆಸರು ಮಾಡ್ಬೋದು ಇದ್ರೊಳಗ, ನಮ್ ಹೆಸರು ಕಡಿತನ ಇರುತ್ತಾ, ಇದ್ರ ಮ್ಯಾಗೆ ಡಿಫೆಂಡ್ ಆಗಿ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈಜಿರುವವರೆಗೆ ಹೆಣ್ಮಕ್ಳಿಗೆ ಮಾತ್ರ ಇದು, ಹೆಣ್ಮಕ್ಳಿಗೆ ಮಾತ್ರ. ಹೆಣ್ಮಕ್ಳಿಗೆ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೂ ಅಷ್ಟೇ ಅದೇ ಸಾಧಾರಣ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗ್ಬೋದು. ಆದ್ರೆ ನೀವು ಹೇಳ್ದಂಗೆ ಅವ್ರಿಗೆ ಏಜ್ ಕಡಿಮೆ ಆಗಂತಲೇ ಸ್ವಲ್ಪ ರೆಸ್ಪೆಕ್ಟ್ ಆಗಲಿ ನಿಮ್ಮನ್ನ ಕರೆದ ಅಲ್ಲಿ ವಹಿಸ್ಕೊಡ್ತಾರಲ್ಲ, ಆ ಸ್ಟೇಜ್ ಕೊಡೋದು ಕಡಿಮೆ ಆಗ್ತದೆ. ಸ್ಟೇಜ್ ಮೇಲೆ ನಿಮ್ಮ ಆಹ್ವಾನಿಸುದು, ನಿಮ್ಮ ಸ್ಟೇಜ್ ಮೇಲೆ ಗೌರವಿಸುದು, ಈಗ ಏಜ್ ಇದ್ದಾಗ ಹೆಂಗ ಆಗ್ತದೆ ಗೌರವ ಕೊಡ್ತಾರ, ಅದಕ್ಕೆ ಮುಂದೆ ಏಜ್ ಹೋಗಂತಲೇ ನಿಮ್ಗೆ ಆ ತರ ಕೊಡೋದಿಲ್ಲ ಅಂತ ಹೇಳಿ ನಿಮ್ಮ ಭಾವನೆ. ಹೆಸರು ಇರ್ತೈತಿ, ನೆನೆಸ್ತಾರ. ಅವಾಗ ಲಕ್ಷ್ಮೀ ಬಿಜಾಪುರ ಇದ್ಲಲ್ಲ, ನೆನೆಸ್ತಾರ. ನಾವು ಇರುತನ ಅಷ್ಟ ನಾವು ಹೆಸರು ಗಳಿಸ್ಕೋಬಹುದು ಸಾಕಷ್ಟು. ಬಟ್ ಇದ್ರ ಮ್ಯಾಗ ನಾವು ಇದೇ ಜೀವನ ಅಂತ ಕೂಡಕ್ ಹೋಗ್ಬೇಡ್ರಿ. ಇದೇ ಜೀವನ ಅಂತ ಹೇಳಿ ಕುತ್ಕೊಂಡ್ರೆ ನಮ್ಮ ಮುಂದಿನ ಭವಿಷ್ಯದಾಗ ನಾವು ಈ ತೊಂದರೆಗೀಡ ಆಗ್ಬಹುದು. ನಮ್ಕಿಂತ ಜಾಸ್ತಿ ಟ್ಯಾಲೆಂಟ್ ಇದ್ದವ್ರು ಬರ್ಬೋದು, ಟ್ಯಾಲೆಂಟ್ ಇದ್ದವ್ರ ಏಜ್ ಇದ್ದವ್ರ ಬಂದ ಅವಾಗ ನಮ್ಮ ಇದು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ನೀವು ಇನ್ನೂ ಏನಾದ್ರೂ ಒಂದು ಬೇರೆ ಒಂದು ನಮ್ಮ ಜೀವನಕ್ಕಾಗಿ ಬೇರೆ ಒಂದು ವಿಚಾರಗಳನ್ನ ಇಟ್ಕೊಂಡ ಇದ್ರಾಗ ಕಾಲಿಡ್ಬೇಕು ಅಂತ ಹೇಳಿ ನನ್ನ ವಿಚಾರ. ಬೆಸ್ಟ್ ಹೇಳಿದ್ರಿ. ಈಗ ನಮ್ಮ ವಿಜಯಪುರದ ಲಕ್ಷ್ಮಿ, ವಿಜಯಪುರ ಲಕ್ಷ್ಮಿ ಕಲಾವಿದೆ, ಸನ್ಮಾನ್ಯ ಕಲಾವಿದೆ ವಿಜಯಪುರ ಲಕ್ಷ್ಮಿ ಅವರು ನಮಗೆ ಇಲ್ಲಿ ತನಕ ಸಾಕಷ್ಟು ಸಂದರ್ಶನದೊಳಗೆ ಎಷ್ಟು ಒಂದು ನಾವು ಕೇಳಿದ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾರು. ಆದರೂ ಇನ್ನೊಂದು ಅವ್ರ ಕಷ್ಟ ಜೀವನ, ಅವ್ರ ಮೂಲ ಊರು ಸಿಂದಗಿ ತಾಲೂಕದಲ್ಲಿ ಚಿಕ್ಕ ಸಿಂದಗಿ ಅಂತಕ್ಕಂಥ ಊರಲ್ಲಿ ಅವರು ಕನ್ನಡ ಶಾಲೆಯಲ್ಲೇ ಕಲ್ತರು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕನ್ನಡ ಮೀಡಿಯಂದಲ್ಲೇ ಕನ್ನಡ ಶಾಲೆಯಲ್ಲೇ ಕಲ್ತಿದ್ರು, ಸರ್ಕಾರಿ ಕನ್ನಡ ಶಾಲೆ. ಹೌದಲ್ಲ, ಸರ್ಕಾರಿ ಕನ್ನಡ ಶಾಲೆಯಿಂದ ಕಲ್ತು ಮುಂದೆ SSLC ಮಾಡಿ PUC ಮಾಡಿ, PUCಯಲ್ಲಿ ಏನ್ ಮಾಡಿದ್ರಿ? ಬಿಕಾಮ್ ಮಾಡಿದ್ರಿ ಅಥವಾ ಆರ್ಟ್ಸ್ ಮಾಡಿದ್ರಿ? ಕಾಮರ್ಸ್ ಮಾಡಿದ್ದೆ ನಾನು. ಕಾಮರ್ಸ್ ಡಿಗ್ರಿ ಅಡ್ಮಿಷನ್ ಮಾಡ್ಬೇಕಂತ ಹೋಗಿದ್ದೆ, ಬಟ್ ಆದ್ರೆ ಹೋಗ್ಲಿಲ್ಲ. ಡಿಗ್ರಿ ಅಡ್ಮಿಷನ್ ಆಗಿಲ್ಲ. PUC ಮಾತ್ರ ಕಂಪ್ಲೀಟ್ ಮಾಡ್ರಿ, ಕಾಮರ್ಸ್ ಮಾಡಿದ್ರಿ. ಕಾಮರ್ಸ್ ಮಾಡಿ. ಅದ ಜೀವನದಾಗ ನೀವು ಡಿಗ್ರಿ ಮಾಡೋಲಿಲ್ಲ ಅನ್ನೋ ಒಂದು ಕೊರಗೈತೆ, ವಿದ್ಯೆ ಇಲ್ಲ. ಯಾಕಂದ್ರ ಮರ್ತಿಸ್ಬಿಟ್ಟೈತೆ ಅದು. ಈ ಶಾರದಾ ಮಾತೆ, ತಾಯಿ ಶಾರದಾ ಮಾತೆ ಸೇವೆ ಮಾಡಬೇಕು. ಈ ಕಲಾದೇವಿ ಸೇವೆ ನೀವು ಇರುವವರೆಗೆ, ಭೂಮಿ ಮೇಲೆ ಇರುವವರೆಗೂ ಮಾಡ್ಬೇಕು ಅನ್ನೋ ಹವ್ಯಾಸ ನಿಮ್ಗೆ ಐತೆ. ನಮ್ಗೆ ಏನೇ ನೋವಿದ್ರು, ಯಾಕಂದ್ರೆ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಮರ್ತು ಬಿಡ್ತೀವಿ, ಅದು ನೆನಪೇ ಇರಂಗಿಲ್ಲ ನಮಗೆ. ಮತ್ತೆ ಸ್ಟೇಜ್ ಮೇಲೆ ಎಷ್ಟೋ ಜನ ಚಾಳೆ ಹೊಡಿಯೋದು, ಚಪ್ಪಾಳೆ ಹೊಡಿಯೋದು, ನಿಮ್ ರೇಗಿಸೋದು, ನೋವು ಕೊಡುದು ಮಾಡ್ತಾರಲ್ಲ, ಅದೇನ್ ನಿಮ್ಗೆ ಬೇಜಾರಾಗೋದಿಲ್ಲ? ಬೇಜಾರ್ ಮಾಡ್ಕೋಬಾರ್ದು. ಬೇಜಾರ್ ಮಾಡ್ಕೋಬಾರ್ದು. ಆ ಸಿಟ್ಟು ಅಲ್ಲಿ ಇದ್ದಾಗ ಅಲ್ಲೇ ಆ ಕ್ಷಣದಾಗ ಬಿಟ್ಟು ಮತ್ತೆ ಯಾಜೀವರು ನಮ್ಮ ಅಣ್ಣ ತಮ್ಮರಂಗೆ ನೋಡ್ಕೊಂಡ್ಬಿಡ್ಬೇಕು. ಸ್ಟೇಜ್ ಮೇಲೆ ಇರೋರು ಅಣ್ಣ ತಮ್ಮರ, ಮುಂದೆ ಕಲಾಭಿಮಾನಿಗಳು, ಮುಂದಿನ ಅವ್ರ ಪ್ರೇಕ್ಷಕರು ಅಣ್ಣ ತಮ್ಮರಂಗೆ ನೋಡ್ಕೊಂಡ್ ಬಿಟ್ಟಿವಿ ಅಂದ್ರೆ ಯಾವ್ದು ಬೇಜಾರ ಇರೋದು. ಅವ್ರು ನಮ್ಮ ಅಣ್ಣ ತಮ್ಮ ಬೇದರಳ, ಅಣ್ಣ ತಮ್ಮ ಅಂದ್ರಳ ಅಂದ್ ಬಿಟ್ಕೊಂಡ್ಬಿಡೋದು, ಬೇಜಾರ್ ಆಗೋದೇ ಇಲ್ಲ. ಯಾಕಾಗ್ಬೇಕು? ಆ ಬೇಜಾರ್ ಮಾಡ್ಕೊಳ್ಳೋಂತ ಇಲ್ಲಾರ್ದಂತ ಮನಸ್ಸು ಐತೆ ಹೇಳಿ ನಮ್ಮ ಆರೋಗ್ಯ ಸರಿಯಾಗಿರ್ತೈತಿ, ಮತ್ತೆ ನಮ್ಮ ಸೌಂದರ್ಯ ಹೆಚ್ಚಿಕೊಳ್ತೀವಿ. ನಮ್ಮ ಸೌಂದರ್ಯ ಸೂರ್ಯನಂಗೆ ಹೊಳಿಬೇಕಲ್ಲ. ದಿನನಿತ್ಯ ಸೂರ್ಯ, ದಿನ ನಿತ್ಯ ಅಂತ ದಿವಸ ನಿತ್ಯಗೊಮ್ಮೆ ನಿತ್ಯ ಮರಣ. ಮರಣ ಒಂದ್ ಮತ್ ಮುಂಜಾನೆ ಹುಟ್ಟಿದಾಗ ಅವ್ನು ಹೊಸ ಹುಡುಗ ಆಗಿ, ಹೊಸ ಸೂರ್ಯ ಆಗಿಬಿಡ್ತಾನೆ. ಹಂಗ ಮಿಂಚ್ತಾನ, ಹೊಳಿತಾನ. ಹಂಗ ನಾವು ಕೂಡ ಆರೋಗ್ಯವಂತ ಇದ್ರು ಅಂದ್ರೆ ಯಾವ್ದು ನೋವು ಕೊಡ್ಲಾರ್ದಂಗ ಇದ್ವಿ ಅಂದ್ರೆ, ನಾವು ನೋವು ಪಟ್ಕೊಳ್ಲಾರ್ದಂಗ ಬದುಕಿದ್ವಿ ಅಂದ್ರೆ, ಯಾರಿಗೂ ನೋವು ಕೊಡಲ್ದಂಗ ಇದ್ವಿ ಅಂದ್ರೆ ನಾವು ಕೂಡ ನಿತ್ಯ ಸೂರ್ಯನಂತೆ ಹೊಳಿತೀವಿ. ಆ ಮಿಂಚ, ಸಂತೋಷ ಮುಖದ ಮೇಲೆ ಎದ್ದು ಕಾಣ್ತೈತಿ. ಅದು ಇರ್ಲಿ. ಹಂಗ ನಾವು ಎಲ್ಲಾರನು ಪ್ರೀತಿಯಿಂದ ಕಾಣೋಣ, ಸಹೋದರತ್ವ ಭಾವನೆಯಿಂದ ಇರೋಣ. ಜಾತಿ ಭೇದಗಳು ಬೇಡ. ನಮ್ಮ ಕಲಾವಿದರಿಗೆ ಯಾವ್ದು ಜಾತಿ ಭೇದಗಳೇ ಇಲ್ಲ. ಹೌದಲ್ಲ, ಎಲ್ಲಾರು ಅಣ್ಣ ತಮ್ಮರ ಈ ಭೂಮಿ ಮೇಲೆ ಇದ್ದವ್ರೆಲ್ಲ. ಅದರಲ್ಲಿ ನಮ್ಮ ಭಾರತ ಮಾತೆ ಮಕ್ಕಳಂತೂ ಈ 148 ಕೋಟಿ ಜನರೆಲ್ಲ ನಮ್ಮ ಅಣ್ಣ ತಮ್ಮರೇ. ಅವ್ರನ್ನ ನಾವು ಪ್ರೀತಿಯಿಂದ ಕಾಣ್ರೆ ನಾವು ದಿನನಿತ್ಯ ಸೂರ್ಯನಂಗೆ ಹೊಳಿತೀವಿ. ಸತ್ಯ ಐತಲ್ರಿ? ನೀವು ಹೇಳುದು ಅದೇ, ನಿಮ್ಮ ಮನಸ್ಸು ಕೂಡ ಅದೇ ಹೇಳ್ತಾರೆ. ಬೆಸ್ಟ್ ಹೇಳ್ರಿ. ನಮ್ಗೆ ಇಲ್ಲಿಗೆ ಅವ್ರಿಗೆ ಇನ್ನೂ ಸಂದರ್ಶನದಾಗ ಇನ್ನೂ ಏನೇನೋ ಕೇಳಬೇಕಾಗಿತ್ತೇನೋ, ಆದರೂ ಇರಲಿ. ಇಲ್ಲಿವರೆಗೆ ಬಂದು ನಮಗೆ ಅವಕಾಶ ಕೊಟ್ರಿ, ಇಲ್ಲಿ ಮಾತಾಡಕ್ಕೆ ನಮಗೆ ನೀವು ಸಮಯನ. ಈಗ ಅತಿ ಗಣಪತಿ ಉತ್ಸವ ಕೆಲವದಿಂದಾಗ ಐತಿ. ನೀವೆಲ್ಲ ಅಲ್ಲಿ ಎಲ್ಲ ಸ್ಕ್ರಿಪ್ಟ್ ಕೊಟ್ಟಿರ್ತಾರ, ಹಿಂಗೆ ಹಾಡಬೇಕು, ಹಿಂಗೆ ಹಾಡಬೇಕು, ಬರವಣಿಗೆ ಕೊಟ್ಟಿರ್ತಾರ. ಅವೆಲ್ಲ ನಮಗೆಲ್ಲ ಬದಿಗೆ ಒತ್ತಿ
ನಮಗೆ ಸಂದರ್ಶನ ಕೊಟ್ರಿ. ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ಗೆ ನೀವು ಸಂದರ್ಶನ ಮಾಡ್ರಿ. ನಮ್ಮ ಇನ್ನೂ ಒಂದು ಅತನಿ ಬಗ್ಗೆ ಹೇಳ್ಬೇಕಂದ್ರೆ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ಅತನಿ ಅವ್ರ ಕಲಾವಿದರು ಅದಾರ ನಮ್ಮಲ್ಲಿ. ಅಲ್ಲಿ ನಮ್ಮ ಅರ್ಜುನ್ ಅತನಿ ಅಂತ ಹೇಳಿ ಅವರು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಯಾರ. ಅವರು ಒಂದು ಸ್ಟುಡಿಯೋನ ಮಾಡ್ಯಾರ. ಅಲ್ಲಿ ಸ್ಟುಡಿಯೋ ಮಾಡಿದಾಗ ಅವ್ರಿಗೆ ಸಪೋರ್ಟ್ ಕೊಡ್ಲಾಕ ಹತ್ತಾರ ಜನರ. ನಾವು ಅವ್ರಿಗೆ ಹೇಳಿದ್ವಿ ಸಪೋರ್ಟ್ ಅಲ್ಲಿ, ಯಾಕ ನಮ್ಮ ಸಾಹಿತ್ಯ ಅದಾರ ಅವ್ರಿಗೆ ಚಿಕ್ಕ ಹುಡುಗಿದ್ರು ಒಬ್ರು ಅತನಿ ಅವರ ಮಹೇಶ್ ಅಂತ ಹೇಳಿ ಮಹೇಶ್ ಅತನಿ ಅಂತ ಹೇಳಿ ಒಬ್ರು ಸಾಹಿತ್ಯ ಅದಾರ. ಮತ್ತು ಒಬ್ರು ಕಾರ್ತಿಕ್ ಅಂತ ಹೇಳಿ ಅವರು ಅಲ್ಲಿ ಸ್ಟುಡಿಯೋ ಮೇಂಟೈನ್ ಮಾಡ್ತಾರ, ಅದನ್ನೆಲ್ಲ ನೋಡ್ಕೋತಾರ. ಅಲ್ಲಿ ಹಾಡನು ಬರೀತಾರ, ಹಾಡನು ಹಾಡ್ತಾರ. ನಮ್ಮ ವಿಜಯಲಕ್ಷ್ಮಿ, ವಿಜಯಪುರದ ವಿಜಯಲಕ್ಷ್ಮಿ ಕಲಾವಿದೆ ವಿಜಯಲಕ್ಷ್ಮಿ ಅವ್ರಿಗೆ ಸಪೋರ್ಟ್ ಮಾಡೋಣ. ಅಲ್ಲಿ ಎಲ್ಲೆಲ್ಲಿ ನಮ್ಮ ಗಣಪತಿ ಉತ್ಸವದಾಗಲಿ ಅಥವಾ ಮದುವೆ ಸಮಾರಂಭಗಳಾಗಲಿ ಮತ್ತಿನ್ನೂ ಇನ್ನಿತರ ಕಾರ್ಯಕ್ರಮ ನಾಟಕಗಳಲ್ಲಿ ಆಗಲಿ ಅವ್ರನ್ನ ಕರೆಸ್ರಿ. ಒಳ್ಳೆಯ ಅವರಲ್ಲಿ ದೇವರ ಕಲಾದೇವಿ ಅದಾಳು, ಮತ್ತು ಶಾರದಾ ದೇವಿ ಅದಾಳು, ಮತ್ತು ಸೌಂದರ್ಯ ದೇವಿನೂ ಅದಾಳ. ಅವರಲ್ಲಿ ಎಲ್ಲ ದೇವತೆಗಳು ಅವರಲ್ಲಿ ಕಣ್ಣು ಮುಂದೆ ಕಾಣ್ತಾಳೆ. ಲಕ್ಷ್ಮೀ ದೇವಿಯರಿಗೆ ಲಕ್ಷ್ಮೀ ದೇವಿ ಅಂತ ನಮ್ಗೆ ಕಾಣಲಿ, ಬರಲಿ ನಮ್ಮ ಊರಿಗೆ ಎಲ್ಲರೂ ಕರ್ಸೋಣ. ಅವ್ರನ್ನ ಕರೆಸ್ಕಿಸಿಂದ ಅವ್ರಿಗೆ ಒಳ್ಳೆಯ ಒಂದು ಸಪೋರ್ಟ್ ಕೊಡೋಣ. ಅವ್ರು ಸ್ಟೇಜ್ ಟೈಗರ್ ಆಗಿ ಬೆಳೀಲಿ, ಒಂದು ಸ್ಟೇಜ್ ಶಿವ ಆತಾರಲ್ಲ ಸಿಂಗಮ್ ಆಗಿ ಬೆಳೀಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವ್ರ ಪ್ರೀತಿಯಿಂದ ನಾವು ಹಾರೈಕೆಯನ್ನು ನೀಡ್ತೀವಿ. ಅವ್ರಿಗೆ ಒಂದು ಸ್ವಲ್ಪ ಆದಾಯ ಅವ್ರಿಗೆ ಅನುಕೂಲ ಆಗಲಿ. ನೀವು ಕೊಡೋ ಸಂಭಾವನೆಯಿಂದ ಅವರು ಮಕ್ಕಳಿಗೆ ಅಥವಾ ಶಾಲೆಯನ್ನು ಕಳಿಸ್ಲಕ್ಕ, ಮನೆ ನಡೆಸ್ಕೊಂಡು ಹೋಗ್ಲಕ್ಕ ತಂದೆ ತಾಯಿಗಳದಾರ, ವಯಸ್ಸಾದವ್ರು ಅದಾರ, ಅವ್ರನ್ನೆಲ್ಲ ನೋಡ್ಕೊಂಡು ಹೋಗ್ಲಕ್ಕೆ ಸಹಾಯ ಆಗ್ತೈತಿ. ಈ ಸಂದರ್ಭದಾಗ ನಿಮ್ಗೆ ಪ್ರೀತಿಯಿಂದ ನಾವು ಎಲ್ಲರೂ ಅವ್ರನ್ನ ಪ್ರೀತಿಯಿಂದ ಕಾಣೋಣ, ಕರೆಯೋಣ ಸ್ಟೇಜ್ ಮೇಲೆ ಅಂತ ಹೇಳ್ಕೊಂಡು ಈ ಸಂದರ್ಶನ ಈ ಸಮಯವನ್ನು ನಮಗೆ ಕೊಟ್ಟದಕ್ಕಾಗಿ ನಮ್ಮ ವಿಜಯಪುರದ ವಿಜಯಲಕ್ಷ್ಮಿ ಅವರಿಗೆ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕ ಬಾಂಧವರೇ. ಅಷ್ಟು ದೂರಿಂದ ಬಂದಿರಿ, ನಮ್ಮನ್ನು ಚಿಕ್ಕ ಕಲಾವಿದನ ಬೆಳೆಸಿ ಹಿಂಗೆ ಸಪೋರ್ಟ್ ಮಾಡ್ರಿ. ಅಶೋಕ್ ಕೋತ್ ಅತನಿ ಅವ್ರದ್ದು ಚಾನಲ್ ಐತಿ, ಯೂಟ್ಯೂಬ್ ಚಾನಲ್ ಐತಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ನಮಸ್ಕಾರ.